ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 14ನೇ ತಾರೀಕು ಈ ಪ್ರಕರಣದ ವಿಚಾರಣೆ ಇದೆ. ಪ್ರಕರಣ ಏನು? ಪಶ್ಚಿಮ ಬಂಗಾಳದಲ್ಲಿ ಐಪ್ಯಾಕ್ ಅನ್ನುವಂಥ ಸಂಸ್ಥೆಯ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡಿದ ದಾಳಿಯ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯಾದಂಥ ಮಮತಾ ಬೇಗಂ ಅವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿಗೆ. ಇದು ಮೊಕದ್ದಮೆ. ಮಮತಾ ಬೇಗಂ ಅವರು ಉಲ್ಟಾ ಕೇಸ್ ಹಾಕಿದ್ದಾರೆ. ಏನಂತ? ತನ್ನ ಪಕ್ಷದ ದಾಖಲೆಗಳನ್ನು ಅಕ್ರಮವಾಗಿ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಒಂದು ಕಚೇರಿಯೊಳಗಡೆ ನುಗ್ಗಿ ವಶಪಡಿಸಿಕೊಂಡಿದ್ದಾರೆ, ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಅವರು 2 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಇದರ ಕುರಿತು ವಿಚಾರಣೆ ಮೊನ್ನೆ ನಡೆಯಬೇಕಾಗಿತ್ತು. TMCಯ ಗೂಂಡಾಗಳು ಕೋರ್ಟ್ ಆವರಣದಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆಯನ್ನು ಮಾಡ್ತಾರೆ. ಗಲಾಟೆ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಧೀಶರು ಆನರೇಬಲ್ ಜಸ್ಟಿಸ್ ಅವರು ಘೋಷ್ ಅಂತೇಳಿ ಅವರು ಪ್ರಕರಣವನ್ನು 14ನೇ ತಾರೀಕಿಗೆ ಮುಂದೂಡ್ತಾರೆ. 14ನೇ ತಾರೀಕು ಇದರ ವಿಚಾರಣೆ ನಡೀತದೆ. ವ್ಯಾಪಕವಾಗಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ವಿವಾದವಾಗಿದೆ. ಯಾಕೆ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದಲ್ಲಿ ಹೆದರ್ಕೊಂಡು ಕೂತಿದ್ದಾರೆ? ರಾಷ್ಟ್ರಪತಿ ಆಡಳಿತ ಹೇರಬಹುದಲ್ವಾ? ಈಕೆಯನ್ನು ಉಚ್ಚಾಟಿಸ್ಬೋದಲ್ವಾ? ಈಕೆಯನ್ನು ಜೈಲಿಗೆ ಹಾಕಿಸ್ಬೋದಲ್ವಾ? ಈ ರೀತಿಯಾಗಿ ತಮ್ಮ ವಿವೇಚನೆಗೆ ತಕ್ಕ ಹಾಗೆ ಇದರ ಕುರಿತು ತಮ್ಮ ಜ್ಞಾನವನ್ನು ಹಂಚ್ಕೋತಾ ಇದ್ದಾರೆ. ವಾಸ್ತವವಾಗಿ ಹಾಗಾದರೆ ನಡೆದದ್ದೇನು? ಏನು ಭಾರತೀಯ ಜನತಾ ಪಾರ್ಟಿಯ ಸ್ಟ್ರಾಟಜಿ ಇರಬಹುದು? ಇದರ ಕುರಿತು ಇವತ್ತು ನೀವು ಮಾತಾಡೋಣ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತಕ್ಷಣ ದಿಲ್ಲಿಗೆ ಹೋಗಬೇಕಾಗತ್ತೆ. ದಿಲ್ಲಿಯಲ್ಲಿ ನಡೆದ ಒಟ್ಟು ಲಿಕ್ಕರ್ ಹಗರಣದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನಡವಳಿಕೆಯನ್ನು ನೋಡಬೇಕಾಗತ್ತೆ. ಕೇವಲ ಲಿಕ್ಕರ್ ಹಗರಣ ಮಾತ್ರ ಅಲ್ಲ, ಇಡೀ ಆಡಳಿತದ ಸಂದರ್ಭದಲ್ಲಿ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರ ಜೊತೆ ನಿರಂತರವಾಗಿ ಮಾಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರ ಸಂಘರ್ಷವನ್ನು ನೆನೆಸ್ಕೋಬೇಕಾಗತ್ತೆ. ಅಲ್ಲಿ ಕೂಡ ಹಲವಾರು ಹಗರಣಗಳಾದವು. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರ ಅಧಿಕಾರಾವಧಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ಹಗರಣಗಳಾಗಿದ್ದಾವೋ, ಶಿಕ್ಷಕರ ನೇಮಕಾತಿ ಹಗರಣ, ಆಮೇಲೆ ದನದ ಅಕ್ರಮ ಸಾಗಾಟದ ಹಗರಣ, ಹೀಗೆ ಬೇರೆ ಬೇರೆ ಹಗರಣಗಳು ಹೇಗಾಗಿದ್ದಾವೋ ಅದೇ ರೀತಿ ದಿಲ್ಲಿ ಸರ್ಕಾರದಲ್ಲಿ ಕೂಡ ಹಲವಾರು ಭ್ರಷ್ಟಾಚಾರದ ಪ್ರಕರಣಗಳು ಸಂಭವಿಸಿದವು. ಅದರ ಕುರಿತಾಗಿ CBI ಎನ್ಕ್ವೈರಿ ಆಯಿತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದರಲ್ಲಿ ಮಧ್ಯಪ್ರವೇಶ ಮಾಡ್ತು. ನಿರಂತರವಾಗಿ 9 ನೋಟಿಸ್ಗಳನ್ನು ಕೊಡಲಾಯಿತು. ಯಾವ ನೋಟಿಸ್ಗೂ ಅರವಿಂದ್ ಕೇಜ್ರಿವಾಲ್ ಅವರು ಹಾಜರಾಗುವಂಥ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ. ಹೇಗೆ ಈಗ ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳದಲ್ಲಿ ಕಳೆದ 5 ವರ್ಷಗಳಲ್ಲಿ CBI ಹಾಗೂ ED ಜೊತೆ ನಿರಂತರವಾಗಿ ಸಂಘರ್ಷದಲ್ಲಿದ್ದಾರೋ ಅದೇ ರೀತಿಯ ಸಂಘರ್ಷವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ಕೊಂಬಂದರು ದಿಲ್ಲಿಯ ಆಡಳಿತದ ಅವಧಿಯಲ್ಲಿ. ಅದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆವಾಗ ಕೂಡ CBI ಅವರು ED ಅವರು ಯಾಕೆ ಇವರಿಗೆ 9 ನೋಟಿಸ್ಗಳನ್ನು ಕೊಡಬೇಕು? 1 ನೋಟಿಸ್ ಕೊಟ್ಟ ತಕ್ಷಣ ಹೋಗಿ ಅರೆಸ್ಟ್ ಮಾಡ್ಕೊಂಬರ್ಬಾರ್ದಾ? ಈತ ಸರ್ಕಾರಿ ತನಿಖಾ ಸಂಸ್ಥೆಗೆ ಈ ರೀತಿ ಅಪಮಾನ ಮಾಡ್ತಾ ಇದ್ದಾನೆ, ಅದರ ಬಗ್ಗೆ ಉದಾಸೀನ ತೋರಿಸ್ತಾ ಇದ್ದಾರೆ, ಅದರ ಬಗ್ಗೆ ಕಿಂಚಿತ್ತೂ ಗಮನವನ್ನೇ ಹರಿಸಲಾರದೆ ತನ್ನ ಹಠಾಟೋಪವನ್ನು ಮೆರಿತಾ ಇದ್ದಾರೆ. 2ನೇ ನೋಟಿಸ್ ಬಂತು, 3ನೇ ನೋಟಿಸ್ ಬಂತು, ಯಾವ ನೋಟಿಸ್ಗೂ ಉತ್ತರ ಕೊಡ್ತಾ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಹೋಗ್ತಾ ಇದೆ, ಅರವಿಂದ್ ಕೇಜ್ರಿವಾಲ್ ಕೇರೆ ಮಾಡ್ತಾ ಇಲ್ಲ. ಅವರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ ವಿನಃ ಆರೋಪಿಯನ್ನು ವಿಚಾರಣೆಗೆ ಕಳಿಸ್ತಾ ಇಲ್ಲ ಅಂತ ನಾವು ನಿರಂತರವಾಗಿ ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ವಿ, ತಾವು ನೋಡಿದ್ದೀರಿ. ಕೊನೆಗೆ ಒಂದು ದಿವಸ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಬೇಕಾದಂಥ ಸಂದರ್ಭ ಬಂತು. ಅಲ್ಲಿಯವರೆಗೂ ಅರವಿಂದ್ ಕೇಜ್ರಿವಾಲ್ ಅವರು ನಿರಂತರವಾಗಿ ಲೆಫ್ಟಿನೆಂಟ್ ಗವರ್ನರು, ನರೇಂದ್ರ ಮೋದಿ, ಅಮಿತ್ ಶಾ, CBI, ED, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದರ ಸಂಘರ್ಷದಲ್ಲಿಯೇ ಇದ್ದರೆ ವಿನಃ ದಿಲ್ಲಿಯ ಕುರಿತು ಅವರು ಗಮನ ಹರಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ದಿಲ್ಲಿಯ ಮತದಾರರ ಜೊತೆ ಸಂವಹನ ಮಾಡಲಿಕ್ಕೆ ಆಗಲಿಲ್ಲ. ದಿಲ್ಲಿಯ ಮತದಾರರ ವಿಶ್ವಾಸವನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೆಳಗ್ಗೆ ಎದ್ದರೆ ಪ್ರೆಸ್ ಮೀಟ್ ಮಾಡಬೇಕು, ಬೆಳಗ್ಗೆ ಎದ್ದರೆ ಟ್ವೀಟ್ ಮಾಡಬೇಕು, ಬೆಳಗ್ಗೆ ಎದ್ದರೆ ಅಮಿತ್ ಶಾ, ನರೇಂದ್ರ ಮೋದಿ ಅವ್ರನ್ನ ತೆಗಳಬೇಕು, ಅವ್ರ ಮೇಲೆ ವಾಗ್ದಾಳಿ ಮಾಡಬೇಕು, ತನ್ನ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಬೇಕು, ಅನುಕಂಪವನ್ನು ಗಿಟ್ಟಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಇದನ್ನು ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್ ಚುನಾವಣೆಗೆ ಸಂಬಂಧಿಸಿದ ಹಾಗೆ ಸ್ಟ್ರಾಟಜಿಯನ್ನು ಮಾಡಲೇ ಇಲ್ಲ. ಯಾವ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ ಅವರ ಬಲೆಗೆ ಆತ ಸಿಕ್ಕಾಕೊಂಡ್ಬಿಟ್ರು ಅಂದರೆ ಜೇಡರ ಬಲೆಯ ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಜೇಡರ ಬಲೆ ವಿಶೇಷತೆ ಏನು? ಜೇಡರ ಬಲೆ ಕಣ್ಣಿಗೆ ಕಾಣಿಸೋದಿಲ್ಲ,
ತುಂಬ ತೆಳುವಾದಂಥ ಒಂದು ಪರದೆ ಇರುತ್ತೆ. ಆ ಪರದೆಯ ಒಳಗಡೆ ಪಾಸ್ ಆಗುವಂಥ ಕ್ರಿಮಿ ಆ ಜೇಡರ ಬಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತದೆ, ಅದು ಅದರ ಆಹಾರ ಆಗುತ್ತೆ. ಇನ್ನು ಅದಕ್ಕಿಂತ ದೊಡ್ಡದಾದಂಥ ದೈತ್ಯ ವ್ಯಕ್ತಿ ನಮ್ಮಂಥವ್ರು ಹೋಗಿ ಜೇಡರ ಬಲೆಗೆ ಕೈ ಸಿಗಾಕೊಂಡ್ರೆ ನಮ್ಮ ಕೈಗೆ ಅಂಟಿಕೊಂಡು ಕೈಯಿಂದ ಹೊರಗಡೆನೇ ಬರಲಾರ್ದಾಗೆ ಆ ಬಲೆ ನಮ್ಮನ್ನು ಹೆಣೆದುಕೊಳ್ಳುತ್ತೆ, ಬಿಡಿಸ್ಕೊಳ್ಳಿಕ್ಕೆ ಆಗಲಾರ್ದಾಗೆ ಕೈ ತುಂಬ ಗಲೀಜನ್ನು ಮಾಡುತ್ತೆ. ಇದು ಜೇಡರ ಬಲೆಯ ವಿಶೇಷ. ಇದೇ ಜೇಡರ ಬಲೆಯನ್ನು ದಿಲ್ಲಿಯಲ್ಲಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಸ್ಥಿತಿಗತಿಯ ಸಂದರ್ಭದಲ್ಲಿ ಹೆಣೆದಂಥ ಬಲೆ ಇದು. ಚುನಾವಣೆಗಿಂತ ಮುಂಚೆ ಆತ ಬಂಧನ ಆಗ್ತಾರೆ, ಕೇಳದೆ ಹೋದರೂ ಅವರಿಗೆ ಬೇಲ್ ಸಿಗತ್ತೆ. ಬೇಲ್ ಸಿಕ್ಕ ಸಂದರ್ಭದಲ್ಲಿ ನಾವೆಲ್ಲಾದರೂ ವಿರುದ್ಧವಾಗಿ ಮಾತಾಡ್ತೀವಿ. ಕೇಳದೆ ಹೋದರೂ ಬೇಲ್ ಯಾಕೆ ಕೊಟ್ಟರು ಸಂಜೀವ್ ಖನ್ನಾ ಅಂತ ಪ್ರಶ್ನೆ ಮಾಡ್ತೀವಿ ಆನರೇಬಲ್ ಜಸ್ಟಿಸ್ನ. ವಾಸ್ತವವಾಗಿ ಅವರನ್ನು ಜೈಲಿನಿಂದ ಅವಾಗ ಬಿಡುಗಡೆ ಮಾಡದೆ ಹೋಗಿದರೆ ಅರವಿಂದ್ ಕೇಜ್ರಿವಾಲ್ ಅವರ ನಿಜವಾದ ಶಕ್ತಿ ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಜೈಲಿನಲ್ಲಿದ್ದರಿಂದ ಈ ವ್ಯಕ್ತಿ ಸೋತ, ಈತನನ್ನು ಫೀಲ್ಡಿಗೆ ಬಿಟ್ಟಿದ್ದರೆ, ರಣಾಂಗಣಕ್ಕೆ ಬಿಟ್ಟಿದ್ದರೆ, ಮತ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅರವಿಂದ್ ಕೇಜ್ರಿವಾಲ್ ಸೋಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ದೊಡ್ಡ ವಿಶ್ಲೇಷಣೆ ಶುರುವಾಗ್ತಾ ಇತ್ತು. ಆತನ ಬಗ್ಗೆ ಭಾಳ ದೊಡ್ಡದಾದಂಥ ಶಕ್ತಿ, ಈತ ಶಕ್ತಿ ಕೇಂದ್ರ ಅಂತ ಬಿಂಬಿಸುವ ಪ್ರಯತ್ನ ನಡೀತಾ ಇತ್ತು. ಆದರೆ ಆತನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಆತ ಹೋದಲ್ಲೆಲ್ಲ ತನ್ನನ್ನು ಜೈಲಿಗೆ ಹೋಗಿರೋ ಬಗ್ಗೆ, ತನ್ನ ಪತ್ನಿ ನೋಡ್ಕೋತಾ ಇರೋ ಬಗ್ಗೆ, ಆಮ್ ಆದ್ಮಿ ಪಕ್ಷದ ಮೇಲೆ ಅರವಿಂದ್ ಕೇಜ್ರಿವಾಲ್, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾ ಇರುವಂಥ ಷಡ್ಯಂತ್ರದ ಬಗ್ಗೆ ಹೇಳ್ತಾ ಹೋದರೆ ವಿನಃ ದಿಲ್ಲಿಯ ಬಗ್ಗೆ ಮಾತನಾಡಲಿಕ್ಕಾಗಲಿಲ್ಲ, ದಿಲ್ಲಿಯ ಅಭಿವೃದ್ಧಿಯ ಬಗ್ಗೆ ಮಾತಾಡಲಿಕ್ಕಾಗಲಿಲ್ಲ, ಮುಂದೆ ತಾನು ಮಾಡುವಂಥ ಯೋಜನೆಗಳ ಬಗ್ಗೆ ಮಾತಾಡಲಿಕ್ಕಾಗಲಿಲ್ಲ. ಯಾವುದೇ ವಿಚಾರವಾಗಿ ಜನರ ಸಂವಹನವನ್ನೇ ಮಾಡಲಿಕ್ಕೆ ಆತನಿಗೆ ಸಾಧ್ಯವೇ ಆಗಲಿಲ್ಲ. ಹೋದಲ್ಲಿ ಜನ ಕೂಡ ಸೇರ್ತಿರಲಿಲ್ಲ. ಅದೇ ರೀತಿಯದಾದಂಥ ಸ್ಥಿತಿಗತಿಯನ್ನು ನೀವೀಗ ಪಶ್ಚಿಮ ಬಂಗಾಳದಲ್ಲಿ ನೋಡಬೇಕು. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬಂದ ತಕ್ಷಣ ಮಮತಾ ಬೇಗಂ ಮಾಡಿದ ಮೊದಲ ಕೆಲಸ ಏನು ಅಂದರೆ, ವಿಪಕ್ಷದವರು ಅಲ್ಲಿ ಇರಬಾರದು, ಹಿಂದೂಗಳು ಅಲ್ಲಿ ತನ್ನ ಮತದಾರರಲ್ಲಿ ಇಲ್ಲದಾರದವರು ಅಲ್ಲಿಂದ ಒಕ್ಕಲೆದ್ದು ಹೋಗಬೇಕು. ಆ ರೀತಿಯದಾದಂಥ ನಿರಂತರವಾದಂಥ ಗುಂಡಾಗಿರಿಯನ್ನು ಮಾಡಿಸಿದರು. ಅದು ಜನಜನಿತವಾಗ್ತಾ ಬಂತು. ಅದಾದಮೇಲೆ ಶಿಕ್ಷಕರ ನೇಮಕಾತಿ ಭರ್ತಿ ಪ್ರಕರಣದಲ್ಲಿ ಆದಂಥ ಭ್ರಷ್ಟಾಚಾರದ ಅತಿ ದೊಡ್ಡದಾದಂಥ ಹಗರಣ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮನಮಾತಾಯಿತು. ಅದಾದಮೇಲೆ RG ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣದ ಕುರಿತಾಗಿ ಜನರಲ್ಲಿ ಒಂದು ದೊಡ್ಡದಾದಂಥ ಅಭದ್ರತೆ, ಅಸುರಕ್ಷತೆ ಮತ್ತು ಒಂದು ಅವರ್ಷಣ ಸರ್ಕಾರದ ಬಗ್ಗೆ ಸೃಷ್ಟಿಯಾಯಿತು. ಮಮತಾ ಬೇಗಂ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯವೇ ಆಗಲಾರದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಮಮತಾ ಬೇಗಂ ಮಾಡಬೇಕಾಗಿದ್ದ ಕೆಲಸ ಏನು? ಪಶ್ಚಿಮ ಬಂಗಾಳದಲ್ಲಿ ಜನರಿಗೆ ಕನಸನ್ನು ಬಿತ್ತುವ ಕೆಲಸ ಮಾಡಬೇಕು. 2026ರ ಚುನಾವಣೆಗೆ ತನ್ನಿಂದ ಆದ ಅನಾಹುತಗಳಿಗೆ ಬೇರೆ ಬೇರೆಯವರ ಕಾರಣ ಮತ್ತು ತಾನು ಸರಿಯಾಗಿ ಸರ್ಕಾರ ನಡೆಸುವಂಥವರು, ತಾನು ಪ್ರಾಮಾಣಿಕರು, ಮುಂದಿನ ಸರ್ಕಾರ ತುಂಬ ಚೆನ್ನಾಗಿರುತ್ತೆ ಅಂತ ಜನರನ್ನು ಮನವೊಲಿಸುವ ಕೆಲಸವನ್ನು ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಯೋಜನೆಗಳನ್ನು ನಿರ್ಮಿಸಬೇಕು, ಅದಕ್ಕೆ ತಕ್ಕ ಹಾಗೆ ಪ್ರಣಾಳಿಕೆಯನ್ನು ತಯಾರು ಮಾಡಬೇಕು. ಇರುವಂಥ ಕಾನ್ಸ್ಟಿಟ್ಯೂನ್ಸಿಗಳಿದಾವೆ, 294 ಕಾನ್ಸ್ಟಿಟ್ಯೂನ್ಸಿ ಇದಾವೆ ಸ್ವಾಮಿಯಲ್ಲಿ, ಎಲ್ಲ ಕಡೆ ಸಂಚಾರ ಮಾಡಬೇಕು. ಆದರೆ ಮಮತಾ ಬೇಗಂ ಏನು ಮಾಡ್ತಾ ಇದ್ದಾರೆ? ಅಮಿತ್ ಶಾ ಅವರನ್ನು ದುಶಾಸನ ಅಂತ ಕರಿತಾ ಇದ್ದಾರೆ, ನರೇಂದ್ರ ಮೋದಿ ಅವರನ್ನು ಶಕುನಿ ಅಂತ ಕರಿತಾ ಇದ್ದಾರೆ. ಇವರ ಸಂಸತ್ ಸದಸ್ಯರಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಇವರು? ದಿಲ್ಲಿ ಅಮಿತ್ ಶಾ ಮನೆ ಎದುರುಗಡೆ ಹೋಗಿ ಘೇರಾವ್ ಮಾಡಿ, ಮುತ್ತಿಗೆ ಹಾಕಿ, ಗಲಾಟೆ ಮಾಡಿ, ಮಾಧ್ಯಮದವರ ಎದುರಿಗೆ ಪತ್ರಿಕಾಗೋಷ್ಠಿ ಮಾಡಿ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜಕೀಯ ಸೇಡಿನ ಮನಸ್ಥಿತಿಯಲ್ಲಿ ಮಮತಾ ಬೇಗಂ ಇದ್ದಾರೆ. ಯಾಕೆಂದರೆ ಅವರಿಗೆ ಈ ಬಾರಿ ಅಸಹಾಯಕತೆ ಮನೆ ಮಾಡಿದೆ. ಯಾಕೆ ಅಸಹಾಯಕತೆ ಮನೆ ಮಾಡಿದೆ? ಮೊದಲೇ ಬಾರಿ 2016ರಲ್ಲಿ 3 ಸೀಟು ಗಳಿಸಿದಂಥ ಭಾರತೀಯ ಜನತಾ ಪಾರ್ಟಿ 2021ರ ಚುನಾವಣೆಯಲ್ಲಿ 77 ಸೀಟುಗಳನ್ನು ಗಳಿಸುತ್ತೆ. ಎಲ್ಲಿಯ 3 ಸೀಟು, ಎಲ್ಲಿಯ 77 ಸೀಟು? 5 ವರ್ಷಗಳಲ್ಲಿ 77 ಸೀಟಿಗೆ ಬರುತ್ತೆ. 77 ಸೀಟಿಗೆ ಬಂದಂಥ ಭಾರತೀಯ ಜನತಾ ಪಾರ್ಟಿ ಈ ಬಾರಿ 200ರ ಆಸುಪಾಸಿಗೆ ಬರಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ? ನೀವು ದಯವಿಟ್ಟು ನನಗೆ ಹೇಳಿ. ಇದಕ್ಕೆ ಇರುವಂಥ ಅನುಕೂಲತೆಗಳೇನು ಅಂದರೆ, ಬಾಂಗ್ಲಾದೇಶದಿಂದ ಬಂದಂಥ ಹಿಂದೂಗಳದ್ದೇನು ಈಗ ಅಲ್ಲಿ CAA ನಡೀತಾ ಇದೆ, ಅದರ ಪ್ರಕಾರ ಅವರೆಲ್ಲ ಮತದಾರರಾಗ್ತಾ ಇದ್ದಾರೆ. ಅವರೆಲ್ಲ ಹಿಂದೂಗಳಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವ ಬಗ್ಗೆ ಆಕೆಗೆ ಸ್ಪಷ್ಟವಾಗಿ ಹೋಗಿದೆ.
ಎರಡನೇದು SIR ಮೂಲಕ ಏನು ಬಾಂಗ್ಲಾದೇಶದ ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಡಿಲೀಟ್ ಮಾಡ್ತಾ ಇರೋದರಿಂದ ತನ್ನ ನಿಜವಾದ ವೋಟ್ ಬ್ಯಾಂಕ್ ಹೊರಟು ಹೋಗ್ತಾ ಇದೆ. ಮೂರನೇದಾಗಿ ತನ್ನ ಶಕ್ತಿ ಅಂತ ಭಾವಿಸಿದಂಥ ಯಾವುದೇ ರೀತಿಯಾದಂಥ ಸೆಕೆಂಡ್ ಲೈನ್ ಲೀಡರ್, ಥರ್ಡ್ ಲೈನ್ ಲೀಡರ್ ಅವಳ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಎಲ್ಲವನ್ನೂ ತಾನೇ ಆಕೆ ನಿಭಾಯಿಸಬೇಕು. ಆಕೆ ಬಿಟ್ಟರೆ ಆಕೆಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ನೋಡ್ಕೋಬೇಕು. ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಈಕೆಗೆ ನಂಬಿಕೆ ಇಲ್ಲ. ಏಕೆಂದರೆ ಒಂದಿಲ್ಲೊಂದು ದಿವಸ 5 ದಿವಸ ಆತ ತನಗೆ ಕೈ ಕೊಡ್ತಾನೆ ಅಂತ ಗ್ಯಾರಂಟಿ ಇದೆ. ಇನ್ನು ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತಾ ಇದೆ? ಭಾರತೀಯ ಜನತಾ ಪಾರ್ಟಿ ಬಿಹಾರದ ಚುನಾವಣೆ ಆಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನೀವು ಎಲ್ಲಿಯಾದರೂ ಸುನೀಲ್ ಬನ್ಸಲ್ನನ್ನು ನೋಡಿದ್ರಾ, ಭೂಪೇಂದ್ರ ಯಾದವ್ನನ್ನು ನೋಡಿದ್ರಾ? ಈ ಪ್ರಭಾರಿಗಳು ಎಲ್ಲಿ ಹೋದರು? ಬಿಹಾರದ ಚುನಾವಣಾ ಫಲಿತಾಂಶ ಬಂದ ನೆಕ್ಸ್ಟ್ ಕಟ್ ಮಾಡಿದರೆ ಅವರೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಸೆಟ್ಲ್ ಆಗಿದ್ರು ಭಾರತೀಯ ಜನತಾ ಪಾರ್ಟಿಯವರು. ಈ ಕ್ರಿಕೆಟ್ ಗ್ರೌಂಡ್ನಲ್ಲಿ ಗ್ರೌಂಡ್ಸ್ಮನ್ ಅಂತಿರ್ತಾರೆ. ಗ್ರೌಂಡ್ಸ್ಮನ್ ಕೆಲಸ ಏನು? ಪಿಚ್ಚನ್ನು ಸಿದ್ಧಪಡಿಸ್ಕೊಡೋದು. ಅವರು ಕ್ರಿಕೆಟ್ ಆಡೋದಿಲ್ಲ. ಪಿಚ್ ಹೇಗಿರಬೇಕು, ಸಮತಟ್ಟಾಗಿರಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತು. ಅದನ್ನು ರೆಡಿ ಮಾಡ್ತಾರೆ. ಅದಾದಮೇಲೆ ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟರ್ಸು. ಈ ಭಾರತೀಯ ಜನತಾ ಪಾರ್ಟಿಗಿರುವಂಥ ಗ್ರೌಂಡ್ಸ್ಮನ್ ಯಾರು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಚುನಾವಣೆಯನ್ನು ಎದುರಿಸುವುದಿಲ್ಲ, ಚುನಾವಣಾ ಪ್ರಚಾರ ಮಾಡುವುದಿಲ್ಲ, ಪತ್ರಿಕಾಗೋಷ್ಠಿ ಮಾಡುವುದಿಲ್ಲ, ಎಲ್ಲಿಯೂ ಹೊರಗಡೆ ಕಾಣಿಸುವುದಿಲ್ಲ. ನೇಪಥ್ಯದಲ್ಲಿ ನಿಂತು ಕೆಲಸವನ್ನು ಮಾಡುತ್ತೆ. ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಗ್ರೌಂಡ್ಸ್ಮನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಪಿಚ್ಚನ್ನು ಸಿದ್ಧಪಡಿಸಿಕೊಡುತ್ತೆ. ಅದಾದಮೇಲೆ ನರೇಂದ್ರ ಮೋದಿ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಈ ಸುನೀಲ್ ಬಲ್ಸನ್ ಬರ್ತಾರೆ, ಭೂಪೇಂದ್ರ ಯಾದವ್ ಬರ್ತಾರೆ, ಆಮೇಲೆ ದಿಲೀಪ್ ಘೋಷ್ ಬರ್ತಾರೆ, ವಿನೋದ್ ತಾವಡೆ ಬರ್ತಾರೆ. ಇವರೆಲ್ಲ ಅದನ್ನು ಆಟ ಆಡಲಿಕ್ಕೆ ಬಳಸ್ಕೋತಾರೆ. ಈ ರೀತಿ ಮಮತಾ ಬೇಗಂನ TMC ಪಕ್ಷದಲ್ಲಿ ಯಾರಿದ್ದಾರೆ? ಅಲ್ಲಿರುವಂಥ ಕಾರ್ಯಕರ್ತರೆಲ್ಲ ಕೂಡ ಗುಂಡಾಗಿರಿ ಮಾಡಬಲ್ಲರೇ ವಿನಃ ಚುನಾವಣೆಗೆ ಬೇಕಾದಂಥ ತಂತ್ರಗಾರಿಕೆ ಮಾಡೋರು ಯಾರೂ ಇಲ್ಲ. ಮತ್ತು ಮತದಾರರನ್ನು ಸೆಳೆಯಲಿಕ್ಕೆ ಹೋಗಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋರು ಯಾರಿಲ್ಲ. ದಬ್ಬಾಳಿಕೆ ಮಾಡೋದು ಗೊತ್ತು, ಹಿಂಸಾ ರಾಜಕಾರಣ ಮಾಡೋದು ಗೊತ್ತು, ಗೂಂಡಾಗಿರಿ ಮಾಡೋದು ಗೊತ್ತು, ಸ್ಟ್ರೀಟ್ ಫೈಟ್ ಮಾಡೋದು ಗೊತ್ತೇ ವಿನಃ ಚುನಾವಣೆಯನ್ನು ಎದುರಿಸಲಿಕ್ಕೆ ಮತದಾರರನ್ನು ಮಾನಸಿಕವಾಗಿ ಸನ್ನದ್ಧ ಮಾಡುವಂಥ ಮನಸ್ಥಿತಿಯಲ್ಲಿ ಯಾರೂ ಇಲ್ವೇ ಇಲ್ಲ. ಅಂಥ ಅಂಗಸಂಸ್ಥೆಗಳು ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಥರ. ಹಾಗಾದರೆ ಏನು ಕತೆ ಏನಪ್ಪ ಅಂದರೆ, ಮಮತಾ ಬೇಗಂಗೀಗ ಸಂಪೂರ್ಣವಾಗಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಎಂಗೇಜ್ ಮಾಡಿದ್ದಾರೆ. ಎದರಲ್ಲಿ ಎಂಗೇಜ್ ಮಾಡಿದ್ದಾರೆ? ನೀನು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಓಡಾಡಿ ಗಲಾಟೆ ಮಾಡಿಸ್ಬೇಕು, ನೀನು CBIನವ್ರು ಬಂದರೆ ಮುತ್ತಿಗೆ ಹಾಕಬೇಕು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವ್ರು ಬಂದರೆ ಕಲ್ಲು ಹೊಡಿಬೇಕು, ಅವ್ರ ಫೈಲನ್ನು ಕಿತ್ಕೋಬೇಕು. ಅಲ್ಲ ಸ್ವಾಮಿ, ಆ ಹಸಿರು ಫೈಲ್ ಹಿಡ್ಕೊಂಡು ಮಮತಾ ಬೇಗಂ ಪತ್ರಿಕಾಗೋಷ್ಠಿ ಮಾತಾಡಿದ್ರಲ್ಲ ಪತ್ರಿಕೆಯವ್ರ ಎದುರಿಗೆ, ಆ ಫೈಲ್ ತೊಗೊಳಕ್ಕೆ ED ಅವ್ರನ್ನ ಕಳಿಸ್ಬೇಕಾ? BJP ಅವರು ಅವರ TMC ಕಾರ್ಯಕರ್ತರು ಯಾರಿಗಾರು ಹೇಳಿದರೆ ಅದರ ಜೆರಾಕ್ಸ್ ಕಾಪಿ ಮಾಡಿ ಕೊಟ್ಟು ಹೋಗ್ತಾರೆ. ಒಂದು 5 ಲಕ್ಷ 2 ಲಕ್ಷ ಕೊಟ್ಟರೆ ಇಡೀ ಪಟ್ಟಿ ಸಿಕ್ಬಿಡುತ್ತೆ. ಒಂದಷ್ಟು ವಿಶ್ವಾಸಕ್ಕೆ ತೊಗೊಂಡ್ರೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಯಾರು ನಿಲ್ತಾರೆ ಅವರ ತಂತ್ರಗಾರಿಕೆಯನ್ನು ಇಷ್ಟು ಮಾಹಿತಿ ಓಡಾಡ್ಕೊಂಬರ್ತದೆ. ಅದಕ್ಕೆ ED ಅವ್ರನ್ನ ಕಳಿಸಿ ಆ ಫೈಲ್ನ ಕಿತ್ಕೋಬೇಕಾ? ಎಂಥ ಮೂರ್ಖತನವನ್ನು ಮಮತಾ ಬೇಗಂ ಮೆರಿತಾ ಇದ್ದಾರೆ ಅಂದರೆ, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಯಾವ್ಯಾವ ತಪ್ಪುಗಳನ್ನು ಮಾಡಿದರೋ ಅದೇ ತಪ್ಪುಗಳನ್ನು ತದ್ರೂಪವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗೆ ಜೇಡ್ರ ಬಲೆಗೆ ನರೇಂದ್ರ ಮೋದಿ ಸಿಕ್ಕಾಕ್ಸಿದ್ರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ, ಅರವಿಂದ್ ಕೇಜ್ರಿವಾಲ್ ಒಂದು ಮಾತು ಹೇಳಿದ್ರು, ಇನ್ನೊಂದು ಜನ್ಮದಲ್ಲಿ ಹುಟ್ಟೆ ಬರಬೇಕು ನರೇಂದ್ರ ಮೋದಿ ಡಿಲ್ಲಿಯನ್ನು ಗೆಲ್ಲಬೇಕಾದ್ರೆ ಅಂತ. ಆ ಮಟ್ಟಿನ ಅಹಂಕಾರದಲ್ಲಿ ಮೆರಿತಾ ಇದ್ರು. ಮಮತಾ ಬೇಗಂ ತದ್ರೂಪ ಅದೇ ಸ್ವರೂಪ ಕಾಣಿಸ್ತಾ ಇದ್ದಾರೆ ನನಗೆ. ಅರವಿಂದ್ ಕೇಜ್ರಿವಾಲ್ ಅವರ ಪರಕಾಯ ಪ್ರವೇಶ ಇಲ್ಲಿ ಸಾದೃಶ್ಯ ಸ್ವರೂಪ. ಅದರ ಫಲಿತಾಂಶ ಹೇಗಿರುತ್ತೆ ಕಾದು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.